ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಜಾಸ್ತಿ ಮಸಾಲೆ ಹಾಕಿದ್ರೆ ಗ್ಯಾಸ್ಟ್ರಿಕ್, ಎದೆ ಉರಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತು ನಾನು ದಿಢೀರನೆ 5 ನಿಮಿಷದಲ್ಲಿ ಸ್ವಲ್ಪ ಕೂಡ ಮಸಾಲೆ ರುಬ್ಬಿ ಹಾಕದೇನೆ ಬೆಳಗ್ಗಿನ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ತುಂಬ ರುಚಿಯಾದ ಬೆಳಗ್ಗಿನ ತಿಂಡಿ ವೈಟ್ ಪಲಾವ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ. 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ. ನಿಮಗೆ ಬೇಕಾದ್ರೆ ತುಪ್ಪ ಕೂಡ ಇಲ್ಲಿ ಸೇರಿಸ್ಕೋಬಹುದು. ಒಂದೆರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಗರಂ ಮಸಾಲ ಸ್ಪೈಸಸ್ನೆಲ್ಲ ಸೇರಿಸ್ಕೊಳ್ಳೋಣ. ಚಕ್ಕೆ, ಲವಂಗ, ಸೊಂಪು, ಸ್ಟಾರ್ ಹೂವು, ಕಲ್ಲು ಹೂವು, ಏಲಕ್ಕಿ, ಸೊಂಪು ಇವೆಲ್ಲವನ್ನು ಹಾಕೊಳ್ಳೋಣ. ಹಾಗೆ ಖಾರಕ್ಕೆ 5 ಹಸಿಮೆಣಸಿನ್ಕಾಯಿನ ನಾನು ಮಧ್ಯಕ್ಕೆ ಸೀಳಿ ಹಾಕೋತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಹಾಕೋಬಹುದು. ಹಾಗೆ ಇಲ್ಲಿ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಆಪ್ಷನಲ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಿ ಫ್ರೆಂಡ್. ಹಾಗೆ ಇಲ್ಲಿ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. 2 ತರದ್ದು ದ್ರಾಕ್ಷಿನ, ಒಣ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ದಿನ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಇದ್ದೇ ಇರುತ್ತೆ. 5 ನಿಮಿಷದಲ್ಲಿ ನಾವು ಈ ವೈಟ್ ಪಲಾವ್ನ ಮಾಡ್ಕೋಬಹುದು ಫ್ರೆಂಡ್ಸ್. 5 ನಿಮಿಷ ಟೈಮ್ ಇದ್ರೆ, ಮನೇಲಿ ತರಕಾರಿ ಇದ್ರೆ ಕೂಡ ಮಾಡ್ಕೋಬಹುದು. ಇಲ್ಲದೆ ಇದ್ರೆ ಕ್ಯಾರೆಟ್ ಹಾಗೆ ಬೀನ್ಸ್ ಎರಡೇ ಇದ್ರೂ ಕೂಡ ನಾವು ಇದನ್ನ ಮಾಡ್ಕೋಬಹುದು ಫ್ರೆಂಡ್ಸ್. ಮಕ್ಕಳಿಗೆ ದಿನ ಒಂದೇ ತರ ಮಾಡ್ಕೊಟ್ರೆ ಬೇಜಾರಾಗಿರುತ್ತೆ. ಈ ತರ ಡಿಫ್ರೆಂಟ್ ಆಗಿ ವೈಟ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿಕೊಡಿ. ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಕ್ವಿಕ್ ಆಗಿ ಮಾಡ್ಕೋಬಹುದು, ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ. ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಮಸಾಲೆ ಕೂಡ ರುಬ್ಬಿ ಹಾಕಬೇಕು ಅಂತ ಕೂಡ ಟೆನ್ಷನ್ ಇರೋದಿಲ್ಲ. ಮನೇಲಿರೋ ಸಾಮಾನನ್ನೇ ಬಳಸಿ ಕಡಿಮೆ ಸಮಯದಲ್ಲಿ ನಾವು ಈ ಪಲಾವ್ನ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನಿಲ್ಲಿ 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿ. ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಈಗ ನೋಡಿ, ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಾನು ಅವಾಗ್ಲೇ ಹೇಳ್ದಂಗೆ ಕ್ವಿಕ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್. ಬೆಳಗ್ಗೆ ಏನ್ ಯೋಚನೆ ತಿಂಡಿ ಮಾಡ್ಬೇಕು ಅಂತ ಇಲ್ಲದೆ ಇದ್ದಾಗ 5 ನಿಮಿಷದಲ್ಲಿ ನಾವು ಈ ತಿಂಡಿನ ಮಾಡ್ಕೋಬಹುದು. ಕೆಲಸದಿಂದ ಲೇಟ್ ಆಗಿ ಬಂದಾಗ ಕೂಡ, ಸಾಂಬಾರು ಅನ್ನ ಮಾಡೋದು ಲೇಟ್ ಆಗುತ್ತೆ ಅಂದಾಗ ಕೂಡ ಈ ಪಲಾವ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊಸರಲ್ಲಿ ತಿನ್ಬೋದು, ಹಾಗೆ ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಇಲ್ಲೇನು ಫ್ರೈ ಆಗ್ಬೇಕಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ನಾನು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ವೈಟ್ ಪಲಾವ್ ಆಗಿರೋದ್ರಿಂದ ನಾನು ಯಾವ್ದನ್ನು ಕೂಡ ಗ್ರೀನ್ ಮಸಾಲೆ ತರ ರುಬ್ಬಿ ಸೇರಿಸ್ಕೊತಾ ಇಲ್ಲ. ತರಕಾರಿನೂ ಅಷ್ಟೇ, ಬೀನ್ಸು, ಕ್ಯಾರೆಟ್, ಹೂಕೋಸು, ಆಲೂಗಡ್ಡೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಾಗೆ 2 ಸ್ಲೈಸ್ ಆಗಿ ಟೊಮೊಟೊ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ನಾನು ತರಕಾರಿಯಲ್ಲಿ ಕ್ಯಾರೆಟು, ಬೀನ್ಸು ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ ನಾನು ಮೆಕ್ಕೆಜೋಳ ಅಂದ್ರೆ ಜೋಳ ಕೂಡ ತಗೊಂಡಿದ್ದೀನಿ, ಹಸಿಯಾಗಿರೋದನ್ನೇ ತಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮ್ಗೆ ಯಾವ್ದು ಇಷ್ಟ ಇದೆ ಆ ತರಕಾರಿನ ಸೇರಿಸ್ಕೊಳ್ಳಿ. ಇದೆ ಅಂತ ನಾನು ಹೇಳೋದಿಲ್ಲ ಫ್ರೆಂಡ್ಸ್. ಹೂಕೋಸು ಆಗಿರ್ಬೋದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಟೊಮೊಟೊ ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ, ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್. ನೋಡಿ, ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ. ಸ್ವಲ್ಪ ಫ್ರೈ ಆಗ್ಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಜಾಸ್ತಿ ಫ್ರೈ ಆಗ್ಬೇಕಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಕೂಡ ನೀವು ಹಾಕಿ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ವೈಟ್ ಪಲಾವ್ ಮಾಡ್ತಾ ಇರೋದ್ರಿಂದ ನಾನು ಯಾವ ಮಸಾಲೆ ಪೇಸ್ಟ್ ಕೂಡ ಸೇರಿಸ್ಕೊತಾ ಇಲ್ಲ. ಹಾಗೆ ಇಲ್ಲಿ 1.5 ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ. 3 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿನ ನಾನಿಲ್ಲಿ ಮೊದ್ಲೇ ನೆನೆಸಿ ಇಟ್ಕೊಂಡಿದ್ದೀನಿ ತೊಳೆದು. ಆ ತರ ಮಾಡೋದ್ರಿಂದ ಉದ್ರುದ್ರಾಗಿ ಸಾಫ್ಟ್ ಆಗಿ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಕುದಿಯೋದಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡ್ತಾ ಇದ್ರ ಫ್ರೆಂಡ್ಸ್, ಎಷ್ಟು ಈಸಿ ಅಂದ್ರೆ ಒಂದ್ 5 ನಿಮಿಷದಲ್ಲಿ ನಾವು ಈ ವೈಟ್ ಪಲಾವ್ನ ಮಾಡ್ಕೋಬಹುದು. ನೋಡಿ, ಕಲರ್ಗೋಸ್ಕರ ನಾವ್ ಯಾವ್ದು ಮಸಾಲೆ ಪೌಡರ್ ಕೂಡ ಸೇರಿಸ್ಕೊತಾ ಇಲ್ಲ. ಗರಂ ಮಸಾಲ ಆಗ್ಲಿ, ಚಿಕನ್ ಮಸಾಲ ಆಗ್ಲಿ, ಧನಿಯಾ ಪುಡಿ ಆಗ್ಲಿ, ಹಾಗೆ ಖಾರ ಪುಡಿ ಆಗ್ಲಿ ಏನನ್ನು ಸೇರಿಸ್ಕೊತಾ ಇಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ಕುದಿಲಿ. ಕುದಿ ಬಂದ್ಮೇಲೆನೆ ನಾವು ಅಕ್ಕಿನ ಹಾಕೋಬೇಕು. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಉಪ್ಪು ಏನಾದ್ರೂ ಕಡಿಮೆ ಅನ್ಸಿದ್ರೆ, ಖಾರ ಕಡಿಮೆ ಅನ್ಸಿದ್ರೆ ನೀವು ಹಾಕೊಳ್ಳಿ. ನೋಡಿ, ಇವಾಗ ಅಕ್ಕಿನ ನೆನ್ಸಿಟ್ಕೊಂಡಿದ್ದೀನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಮುಂಚೆನೆ ನೆನ್ಸಿಟ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ನಾನು 1.5 ಗ್ಲಾಸ್ ಅಷ್ಟು ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು. ಓಪನ್ ಪಾತ್ರೆಯಲ್ಲಿ ಕೂಡ ನೀವು ಮಾಡ್ಕೋಬಹುದು, ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಕುದಿ ಬಂದ್ರೆ ಸಾಕು. ಇವಾಗ ಕುಕ್ಕರ್ ಮುಚ್ಚಳ ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ನಾವು ಲಿಡ್ ನ ಕ್ಲೋಸ್ ಮಾಡ್ಬೇಕು. 2 ವಿಸಿಲು ಕೂಗಿಸ್ಕೊಳ್ಳೋಣ. 2 ವಿಸಿಲ್ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ಪೂರ್ತಿಯಾಗಿ ವಿಸಿಲ್ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಸೂಪರ್. ನೋಡಿ, ವೈಟ್ ಪಲಾವ್ ಅಂದ್ರೆ ಮಸಾಲೆ ಏನು ಗ್ರೀನ್ ಮಸಾಲೆ ರುಬ್ಬಿ ಹಾಕದೇನೆ. ನೋಡಿ, ಸೂಪರ್. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ. ಪರಿಮಳ ಅಂತಿ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ, ಸೂಪರ್. ಬನ್ನಿ ಇವಾಗ ಸರ್ವ್ ಮಾಡೋಣ. ಮಕ್ಕಳ ಲಂಚ್ ಬಾಕ್ಸ್ಗೆ ವೈಟ್ ಪಲಾವ್ ಹೇಳಿ ಮಾಡಿಸಿದ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ. ನೋಡಿ, ಎಷ್ಟು ಉದುರುದ್ರಾಗಿ ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಸಖತ್ತಾಗಿದೆ. ಟೇಸ್ಟು ಅಲ್ಟಿಮೇಟ್ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಸೂಪರ್. ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ವೈಟ್ ಪಲಾವ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.